ಸಾಧನೆಯಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಬಹಳ ಮುಖ್ಯ. ಹೆಜ್ಜೆ ಇಲ್ಲದೆ ಇದ್ದರೆ ಗುರಿ ತಪ್ಪೋಗುತ್ತೆ, ಸರಿಯಾಗಿ ಹೆಜ್ಜೆ ಇಲ್ಲದೆ ಇದ್ದರೆ. ಈ ಮಂಡಲ ಪೂಜೆಯಲ್ಲಿ ಕಂಡುಕೊಂಡಿದ್ದು ಡಿಫರೆನ್ಸ್ ಬಿಟ್ವೀನ್ ವ್ಯಕ್ತ ಮತ್ತು ಅವ್ಯಕ್ತ ಮತ್ತು ಅರ್ಥ. ವ್ಯಕ್ತದ ಅರ್ಥ, ಅವ್ಯಕ್ತದ ಅರ್ಥ. ಈ ಕಣ್ಣಿಗೆ ಕಾಣದೇ ಇರೋದೊಂದು ಬೆಳಕಿದೆ, ಈ ಫಿಸಿಕಲ್ ಐಗೆ ಕಾಣಲ್ಲ. ಇದನ್ನು ಪರಂಜ್ಯೋತಿ, ಸೆಲ್ಫ್ ಲ್ಯೂಮಿನಸ್, ಎಲ್ಲ ಕಡೆ ಹರಡಿಕೊಂಡಿರೋದು, ಎಲ್ಲದರೊಳಗೂ ಆರಿಸ್ಕೊಂಡಿರೋದು ದೀಪ, ಜ್ಯೋತಿ. ಇದು ಈ ಕಣ್ಣಿಗೆ ಕಾಣಲ್ಲ. ಈ ಕಣ್ಣಿಗೆ ಕಾಣ್ತಾ ಇರೋ ವ್ಯಕ್ತವಾಗಿರುವಂತಹ ಹಗಲಿನ ಬೆಳಕು ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಯಾವುದೋ ಒಂದು ಸಾಕ್ಷಿ ಬೆಳಕಿದೆ, ಅದರಿಂದ ನಾನಿದ್ದೀನಿ. ಈ ಬೆಳಕನ್ನು ನೋಡಿಕೊಂಡು ಆ ಬೆಳಕಿನ ಮೂಲಕ್ಕೆ ಹೋಗುವಂಥ, ಸೋರ್ಸ್ಗೆ ಹೋಗುವಂಥ ಪ್ರತಿನಿತ್ಯ ಬೆಳಗ್ಗೆ ಹಗಲಾಗಿ ಸ್ವಲ್ಪ ಗಂಟೆಗಳ ಕಾಲ ಬೆಳಕಿದ್ದು ಅದು ಹೋಗ್ತಾ ಇದೆ. ಇದು ವ್ಯಕ್ತವಾದ ಬೆಳಕು. ಅವ್ಯಕ್ತವಾದ ಬೆಳಕಿಗೆ ಒಂದು ದೀಪವನ್ನು ತೋರಿಸಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಇದು ವ್ಯಕ್ತಿ ಪ್ರಕಟ ರೂಪ. ಇಟ್ಸ್ ಎನ್ ಆಬ್ಜೆಕ್ಟ್. ಈ ವ್ಯಕ್ತಿಯ ಹಿಂದೆ ಕಣ್ಣಿಗೆ ಕಾಣದೇ ಇರುವುದು, ಆ ಕಣ್ಣಿಗೆ ಕಾಣದೇ ಇರುವುದನ್ನು ಅದರಲ್ಲಿ ವಿಶ್ವಾಸ ಇಡೋದೇ ಧರ್ಮ. ಅದಕ್ಕಿಂತ ಬೇರೆ ರಿಲಿಜನ್ ಇಲ್ಲ. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅಷ್ಟೇ ಸತ್ಯ ಅಲ್ಲ, ಅದಕ್ಕೂ ಮೀರಿದ್ದು ಬಹಳಷ್ಟಿದೆ. ನಮಗೆ ಗೊತ್ತಿಲ್ಲದೆ ಇರೋದು ಬಹಳಷ್ಟಿದೆ, ಇಂದ್ರಿಯಗಳಿಂದ ತಿಳ್ಕೊಳಕ್ಕಾಗದೇ ಇರೋದು ಬಹಳಷ್ಟಿದೆ. ಅದರಿಂದ ಈ ವ್ಯಕ್ತಿಯ ಹಿಂದೆ ಒಂದು ಸಾಕ್ಷಿ ಅವ್ಯಕ್ತವಾದದ್ದಿದೆ. ಈ ವ್ಯಕ್ತಿ ಬದುಕಿದ್ದಾಗಲೇ ಆ ಅವ್ಯಕ್ತವಾದದ್ದನ್ನು ತಿಳ್ಕೊಳ್ಳೋದೇ ಒಂದು ಪೂಜೆಯ ಗುರಿ. ಸ್ಪಿರಿಚುಯಾಲಿಟಿ ಗುರಿನೇ ಅದು. ಆದರೆ ಮನುಷ್ಯನಿಗೆ ಆಸೆ ಇದೆ. ವಿಚಿತ್ರವಾದ ಆಸೆ ಯಾವುದು ಅಂದರೆ, ಆಸೆಯೆಲ್ಲ ಮುಗಿಸೋದೇ ಆಸೆ. ನನ್ನೆಲ್ಲ ಆಸೆಯನ್ನು ಪೂರೈಸಬೇಕು, ಎಲ್ಲ ಆಸೆ ಮುಗಿಸೋ ಆಸೆನೇ ವಿಚಿತ್ರವಾದ ಆಸೆ. ಭಯದ ಭಯ ಇದ್ದ. ಈ ಆಸೆಯನ್ನು ಪೂರೈಸಕ್ಕೆ, ಮತ್ತೆ ಆಸೆ ಬರದೇ ಇರುವಂಥ ಆಸೆಯನ್ನು ಪೂರೈಸಕ್ಕೆ, ಆಸೆಯ ಮುಕ್ತಾಯಕ್ಕೆ ಮತ್ತು ಭಯವನ್ನು ಓಡಿಸೋದಕ್ಕೆ ಮುಕ್ತರಾಗುವುದಕ್ಕೆ ಒಂದೇ ಒಂದು ಔಷಧಿ ಏನಂದರೆ ಜ್ಞಾನ. ಜ್ಞಾನದಲ್ಲಿ ಆಸೆಗಳಲ್ಲಿ ನಾವು ಅಡಿಕ್ಟ್ ಆಗೋದಿಲ್ಲ. ಆಸೆ ಇರುತ್ತೆ, ಆಸೆಗಳೇ ಅಡಿಕ್ಟ್ ಆಗಲ್ಲ. ಆಸೆಗಳಿಗೆ ವ್ಯತಿರಿಕ್ತವಾಗೂ ಹೋಗೋದಿಲ್ಲ, ಅದು ಜ್ಞಾನ. ಹೆದರಿಕೆಯನ್ನು ಓಡಿಸೋದು, ಆಸೆಯನ್ನು ಮುಗಿಸೋದು ಜ್ಞಾನ. ಆ ಜ್ಞಾನದಲ್ಲಿ ನಾವು ಆಸೆಗೆ ವ್ಯತಿರಿಕ್ತವಾಗಿ ಹೋಗಲ್ಲ, ಆಸೆನ ಅಡಿಕ್ಟ್ ಆಗಲ್ಲ. ಆಸೆಯನ್ನು ನಾವು ಬೆಳೆಸ್ತೀವಿ, ಮೀನ್ಸ್ ಮಾಡ್ಕೊಳ್ತೀವಿ. ಇದೇ ಪೂಜೆ. ಮೀನ್ಸ್ ಅಂದರೆ, ದಾರಿ ಅಂದರೆ ಇದೇನು ತುಂಬ ದೊಡ್ಡ ದಾರಿ ಅಲ್ಲ. ಈ ಒಂದು ಹೆಜ್ಜೆನೇ, ಈ ಹೆಜ್ಜೆನೇ ಮೀನ್ಸ್, ಈ ಹೆಜ್ಜೆನೇ ಗುರಿ, ಈ ಹೆಜ್ಜೆನೇ ದಾರಿ, ಈ ಹೆಜ್ಜೆನೇ. ಒಂದೊಂದು ಹೆಜ್ಜೆಯೂ ಮುಖ್ಯ. ಒಂದು ಹೆಜ್ಜೆ ಇಟ್ಟರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಒಂದು ಹೆಜ್ಜೆ ಸರಿಯಾಗಿ ದೃಢವಾಗಿ ಹೆಜ್ಜೆಯನ್ನು ಇಡೋದಷ್ಟೇ ಜ್ಞಾನ. ಪೂಜೆ ಮಾಡಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿ ಇರಬೇಕು ನಾವು. ಪ್ರತಿ ಹೆಜ್ಜೆನೂ ಮುಖ್ಯ. ಇಲ್ಲಿ ಕಾಯೋದೇನಿಲ್ಲ, ಇಲ್ಲಿ ಕೊರತೆ ಏನಿಲ್ಲ, ಇನ್ಕಂಪ್ಲೀಟ್ನೆಸ್ ಇಲ್ಲ, ಇಂಪರ್ಫೆಕ್ಷನ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ಹೆಜ್ಜೆ ಇಡೋದಷ್ಟೆ. ಹೆಜ್ಜೆ ಇಡುವಾಗ ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಪೂರ್ಣವಾಗಿ ಅರಿವಿದ್ರೆ, ನಾನು ಏನೋ ಅಂದ್ಕೊಂಡಿದ್ನಲ್ಲ, ಅದರಿಂದ ನಾನು ಏನು ಅನ್ನೋದ್ರ ಕಡೆ ಒಂದು ಹೆಜ್ಜೆ. ಇಷ್ಟೇ. ವ್ಯಕ್ತಿ ಅವ್ಯಕ್ತವಾಗಬೇಕಾದ್ರೆ ನಾನೇನು ಅಂದ್ಕೊಂಡಿದ್ದೀನೋ ಅದರಿಂದ ನಾನು ಏನೋ, ನಿಜವಾಗ್ಲೂ ನಾನು ಏನು ಅದ್ರ ಕಡೆ ಒಂದು ಹೆಜ್ಜೆ. ಶಿಫ್ಟ್. ನಾನೇನು ಅಂದ್ಕೊಂಡಿದ್ದೀನಿ ಅದರಿಂದ ನಾನು ಏನೋ, ಅದು ನಾನು ನಿಜವಾಗ್ಲೂ ಏನೋ ಅದ್ರ ಕಡೆ ಒಂದು ಹೆಜ್ಜೆ. ನಾನೇನೋ ಅದರಲ್ಲಿ ಆ ಹೆಜ್ಜೆಯನ್ನು ಇಟ್ಟಾಗ, ನಾನೇನು ಅಂದಾಗ ನಾನು ಎಲ್ಲ
ಅಲ್ಲಿ ಆಸೆಗಳಿಗೆ ಅವಕಾಶವೇ ಇಲ್ಲ, ಭಯಕ್ಕೂ ಅವಕಾಶ ಇಲ್ಲ. ಎಲ್ಲ ಇದ್ದಾಗ ಎಲ್ಲ ಪೂರೈಸಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ತನಗೆ ಗೊತ್ತಾಗುತ್ತೆ. ಇದೊಂದು ಹೆಜ್ಜೆ, ಪ್ರತಿ ಹೆಜ್ಜೆನೂ ನಾನೇನು ಅಂದ್ಕೊಂಡಿದ್ದೆನೋ ಅದರಿಂದ ನಾನೇನು ಇಷ್ಟೇ